ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು ಟಾರ್ಗೆಟ್ 1,000 ಪ್ರಶ್ನೆಗಳ ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡೀವಿ. ಈಗಾಗಲೇ 14 ವಿಡಿಯೋಗಳು ಕಂಪ್ಲೀಟ್ ಆಗಿವೆ ಸ್ನೇಹಿತರೆ. ಇವತ್ತಿನ ದಿವಸ 15ನೇ ವಿಡಿಯೋ, ಅದರಲ್ಲೂ GK ಮೇಲೆ ಇಲ್ಲಿವರೆಗೆ ಕೇಳುವಂಥ ಪ್ರಮುಖ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನು ಕೇಳಿದ ನೋಡೋದಾದ್ರೆ, ಯಾವ ಸದನದಲ್ಲಿ ಅಧ್ಯಕ್ಷರು ಆ ಸದನದ ಸದಸ್ಯರಲ್ಲ? ಅಂದರೆ ಸ್ನೇಹಿತರೆ, 4 ಸದನಗಳನ್ನು ಕೊಟ್ಟಿದ್ದಾನೆ. ಬಟ್ ಅಧ್ಯಕ್ಷರು ಏನಿರ್ತಾರೆ, ಪ್ರತಿಯೊಂದು ಸದನಕ್ಕೂ ಒಬ್ಬರು ಅಧ್ಯಕ್ಷರು ಸ್ಪೀಕರ್ ಇರಬೇಕು. ಬಟ್ ಆ ಸದನದ ಸದಸ್ಯರೆಲ್ಲರನ್ನು ಸ್ಪೀಕರ್ ಮಾಡ್ತಾರೆ. ಹಾಗಾದ್ರೆ ಅದು ಯಾವ ಸದನ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ ಎ ಲೋಕಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆ, ವಿಧಾನಸಭೆ ಅಂತೇಳಿ ಒಟ್ಟು 4 ಕೊಟ್ಟಿದ್ದಾನೆ. ಆಪ್ಷನು ಯಾವುದು ಸರಿ ಉತ್ತರ ಅಂದ್ರೆ ಆಪ್ಷನ್ ಸಿ ಇದೆಯಲ್ಲ, ರಾಜ್ಯಸಭೆ. ಈ ರಾಜ್ಯಸಭೆ ಇದೆಯಲ್ಲ ಸ್ನೇಹಿತರೆ, ಇದರ ಅಧ್ಯಕ್ಷರು ಈ ರಾಜ್ಯಸಭೆಯ ಸದಸ್ಯರಿರಲ್ಲ, ಹೊರಗಿನವರನ್ನು ಅಧ್ಯಕ್ಷರನ್ನು ಮಾಡ್ತಾರೆ. ಹಾಗಾಗಿ ಯಾವ ಸದನದ ಅಧ್ಯಕ್ಷರು ಆ ಸದನದ ಸದಸ್ಯರಲ್ಲ ಅಂದ್ರೆ ಅದು ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇದೆಯಲ್ಲ, ರಾಜ್ಯಸಭೆ ಅಂತ ನಾವು ಕರಿತೀವಿ. ಇನ್ನು ಲೋಕಸಭೆ, ವಿಧಾನ ಪರಿಷತ್ತು, ವಿಧಾನಸಭೆ ಇವೆಲ್ಲ ಸದನಗಳಲ್ಲಿ ಅಧ್ಯಕ್ಷರು ಆ ಸದನದ ಒಬ್ಬ ಸದಸ್ಯರಾಗಿರ್ತಾರೆ, ಅಂಥವರನ್ನು ಮಾತ್ರ ಅಧ್ಯಕ್ಷರನ್ನಾಗಿ ಮಾಡ್ತೀವಿ. ಬಟ್ ರಾಜ್ಯಸಭೆ ಆ ರೀತಿ ಅಲ್ಲ. ಈ ರಾಜ್ಯಸಭೆಯಲ್ಲಿರುವಂಥ 250 ಗರಿಷ್ಠ ಸದಸ್ಯರು ಹೇಳ್ತೀವಲ್ಲ, ಬಟ್ ಇದರಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನು ಮಾಡಲ್ಲ, ಹೊರಗಿನವರನ್ನು ಮಾಡ್ತೀವಿ. ಹಾಗಾಗಿ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದೆಯಲ್ಲ, ರಾಜ್ಯಸಭೆ. ಹಾಗಾದ್ರೆ ಯಾರು ಇರ್ತಾರೆ ಸ್ನೇಹಿತರೆ ರಾಜ್ಯಸಭೆ ಅಧ್ಯಕ್ಷರು ನೋಡೋದಾದ್ರೆ, ವಿಧಿ 64 ಆರ್ಟಿಕಲ್ 64 ಹೇಳ್ತದೆ, ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಅಂದರೆ ಉಪರಾಷ್ಟ್ರಪತಿಗಳಿಗೆ ಆ ಹುದ್ದೆಯನ್ನು ಕೊಟ್ಟುಬಿಟ್ಟಿವಿ ಸ್ನೇಹಿತರೆ. ಯಾವಾಗಲೂ ಒಂದು ರಾಜ್ಯಸಭೆಯ ಅಧ್ಯಕ್ಷರು ಪದನಿಮಿತ್ತ ಅವರೇ ಇರ್ತಾರೆ. ಯಾರು? ಉಪರಾಷ್ಟ್ರಪತಿಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಪ್ರಸ್ತುತ ರಾಜ್ಯಸಭೆಯ ಅಧ್ಯಕ್ಷರು ಯಾರಂದ್ರೆ ಜಗದೀಪ್ ಧನ್ಕರ್ ಅವರು. ಯಾಕೆ ಸ್ನೇಹಿತರೆ ಜಗದೀಪ್ ಧನ್ಕರ್ ಯಾಕಂದ್ರೆ ಪ್ರೆಸೆಂಟ್ ನಮ್ಮ ಭಾರತದ ಉಪರಾಷ್ಟ್ರಪತಿಗಳು ಕೂಡ ಅವರೇ ಅದರ. ಯಾರು? ಜಗದೀಪ್ ಧನ್ಕರ್ ಅವರು. ಇನ್ನು ವಿಧಿ 93 ಏನತ್ತಪ್ಪ ಅಂದ್ರೆ ಲೋಕಸಭಾ ಅಧ್ಯಕ್ಷರ ಬಗ್ಗೆ, ಲೋಕಸಭಾ ಸ್ಪೀಕರ್ ಬಗ್ಗೆ ತಿಳಿಸ್ತದೆ ಸ್ನೇಹಿತರೆ. ಹಾಗಾದ್ರೆ ಪ್ರಸ್ತುತ ನಮ್ಮ ಲೋಕಸಭೆ ಸ್ಪೀಕರ್ ಯಾರಂದ್ರೆ ಓಂ ಬಿರ್ಲಾ. ಓಂ ಬಿರ್ಲಾ ಅವರು ಪ್ರಸ್ತುತ ನಮ್ಮ ಲೋಕಸಭೆ ಸ್ಪೀಕರ್ ಅದರ. ರಾಜ್ಯಸಭೆಯ ಸ್ಪೀಕರ್ ಅಥವಾ ಅಧ್ಯಕ್ಷರು ಯಾರಂದ್ರೆ ಜಗದೀಪ್ ಧನ್ಕರ್ ಅವರು. ಸ್ಪೀಕರ್ ಅಂದರು ಅದೇ ಅರ್ಥ, ಅಧ್ಯಕ್ಷರಂದರು ಅದೇ ಅರ್ಥ ಕೊಡ್ತದೆ. ಎರಡನೇ ಪ್ರಶ್ನೆ, 2024ರಲ್ಲಿ ಶ್ರೀ ನರೇಂದ್ರ ಮೋದಿಯವರು ಸತತ ಅವಧಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅಂದರೆ ಪ್ರಸ್ತುತ ನಮ್ಮ ಪ್ರಧಾನಮಂತ್ರಿಗಳು ಯಾರು? ನರೇಂದ್ರ ಮೋದಿಯವರು 2024ರಲ್ಲಿ ಪ್ರಮಾಣ ವಚನ ತೊಂದರೆ. ಹಾಗಾದ್ರೆ ಅವರು ಸತತ ಎಷ್ಟನೇ ಅವಧಿಗೆ ಆಯ್ಕೆಯಾಗಿದ್ದಾರೆ? ಅಂದರೆ ಅವರು ಪ್ರಧಾನಿ ಅವಧಿಯಾಗಿ ಎಷ್ಟನೇ ಬಾರಿಗೆ ಪ್ರಮಾಣ ವಚನ ತೊಂದರೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಮೊದಲನೇ ಬಾರಿನೋ, 2ನೇ ಬಾರಿನೋ, 3ನೇ ಬಾರಿನೋ, 4ನೇ ಬಾರಿ ಅಂತ ಕೇಳಿದ್ದಾನೆ ಸ್ನೇಹಿತರೆ. ಸರಿ ಉತ್ತರ ಆಪ್ಷನ್ ಸಿ ಇದೆಯಲ್ಲ, 3ನೇ ಬಾರಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ತಗೋತಾ ಇರೋದು 3ನೇ ಬಾರಿ ಅವರು ಅಧಿಕಾರ ತೊಂದರೆ ಸ್ನೇಹಿತರೆ. ಹಾಗಾದ್ರೆ ಮೊದಲ ಬಾರಿಗೆ ತೊಂದದ್ದು ಯಾವಾಗಂದ್ರೆ 2014ರಲ್ಲಿ. 2014ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ಆಯ್ಕೆಯಾಗಿರೋ ಯಾರು? ನರೇಂದ್ರ ಮೋದಿಯವರು 2014ರಲ್ಲಿ. ಇನ್ನು 2ನೇ ಅವಧಿಗೆ ಆಗೋದು 2019ರಲ್ಲಿ. ಇನ್ನು 3ನೇ ಅವಧಿ 2024ರಲ್ಲಿ ಗೆದ್ದಿದ್ದಾರೆ ಸ್ನೇಹಿತರೆ. ಈಗ 3ನೇ ಅವಧಿ ಇತ್ತೀಚೆಗೆ 11 ವರ್ಷ ಕೂಡ ಕಂಪ್ಲೀಟ್ ಮಾಡ್ಯಾರ ಯಾರು? ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ. ಹೀಗಾಗಿ ದೇಶದಲ್ಲಿ ಅತಿ ದೀರ್ಘಾವಧಿ ಪ್ರಧಾನಮಂತ್ರಿ ಒಂದು ಲಿಸ್ಟ್ನಲ್ಲಿ ಯಾರಪ್ಪ ಅಂದ್ರೆ ಮೋದಿಯವರು 3ನೇ ಸ್ಥಾನದಲ್ಲಿದ್ದಾರೆ. ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿರೋರು ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು 17 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ದೀರ್ಘಾವಧಿ ಪ್ರಧಾನಮಂತ್ರಿ ಅಥವಾ ದೇಶದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು. ಇನ್ನು 2ನೇ ಅತಿ ದೀರ್ಘಾವಧಿ ಪ್ರಧಾನಮಂತ್ರಿ ಅಥವಾ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ 16 ವರ್ಷ ಅಧಿಕಾರ ತೊಂದವರು ಇಂದಿರಾ ಗಾಂಧಿಯವರು. ಅವರು ಬಿಟ್ಟರೆ 11 ವರ್ಷ ಮುಗಿಸಿದ್ರು ಇತ್ತೀಚೆಗೆ ಯಾರು? ನರೇಂದ್ರ ಮೋದಿಯವರು 3 ನಂಬರ್ ಇದ್ದಾರೆ. ಮುಂದಿನ ಪ್ರಶ್ನೆ, ಭಾರತದ ನೆಪೋಲಿಯನ್ ಎಂದು ಯಾರನ್ನು ಹೆಚ್ಚಾಗಿ ಕರೆಯಲಾಗುತ್ತದೆ? ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೀತಾರೆ ಅಂತ ಒಂದು ಕ್ವಶನ್ ಕೇಳಿದಾನೆ ಸ್ನೇಹಿತರೆ.
ಹಾಗಾದ್ರೆ ಮೊದಲು ನಮಗೆ ನೆಪೋಲಿಯನ್ ಯಾರತ್ತು ಗೊತ್ತಾಗಬೇಕು. ನೆಪೋಲಿಯನ್ ಬೋನಾಪಾರ್ಟ್ ಅಂತ ಕರೀತಾರೆ. ಇವರು ಫ್ರಾನ್ಸ್ ದೇಶದ ಒಬ್ಬ ಚಕ್ರವರ್ತಿ. ಇವರನ್ನ ಭಾರತದ ನೆಪೋಲಿಯನ್ ಅಂತ ಕರಿತೀವಿ. ಅವರಂಗೆ ಸಾಧನೆ ಇದೆ. ಯಾರಪ್ಪ ಅಂದ್ರೆ ಅವರು 4 ಆಪ್ಷನ್ ಕೊಟ್ಟಿದ್ದಾನೆ. ಯಾರಪ್ಪ ಅಂದ್ರೆ ಆಪ್ಷನ್ ಬಿ ಇದೆಲ್ಲ ಸಮುದ್ರಗುಪ್ತ. ಏನು ಗುಪ್ತ ಸಾಮ್ರಾಜ್ಯದ ಅರಸರಾದಂಥ ಸಮುದ್ರಗುಪ್ತ ಏನದರಲ್ಲ, ಇವರನ್ನು ಭಾರತದ ನೆಪೋಲಿಯನ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ಇವರ ಬಗ್ಗೆ ತಿಳಿಸುವಂಥ ಒಂದು ಶಾಸನ ಯಾವುದಂದ್ರೆ ಅದು ಅಲಹಾಬಾದ್. ಯಾವುದು ಸ್ನೇಹಿತರೆ? ಅಲಹಾಬಾದ್ ಸ್ತಂಭ ಶಾಸನ ಯಾರ ಬಗ್ಗೆ ತಿಳಿಸ್ತಂದ್ರೆ ಅದು ಸಮುದ್ರಗುಪ್ತನ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತದೆ. ಏನಂತೇಳಿ ಇವರು 100 ಕದನಗಳ ಸಿಂಹ ಅಂತ ಕೂಡ ಕರೀತಾರೆ. ಇವರನ್ನು ಸಮುದ್ರಗುಪ್ತ ಅವರನ್ನು ಭಾರತದ ನೆಪೋಲಿಯನ್ ಅಂತೇಳಿ ನಾವು ಕರಿತೀವಿ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಸ್ವಾಧೀನ ನೀತಿಯು ಯಾವ ಗವರ್ನರ್ ಜನರಲ್ ಜಾರಿಗೊಳಿಸಿದನು? ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದರೆ ಭಾರತದಲ್ಲಿ ಅಂದಿನ ಕಾಲದಲ್ಲಿದ್ದ ದೇಶೀಯ ರಾಜ್ಯರಿಗೆ ಮಕ್ಕಳಿಲ್ಲ ಅಂದ್ರೆ ಅವರು ದತ್ತು ಮಕ್ಕಳು ತೊಗೊಂಡು ತಮ್ಮ ಸಾಮ್ರಾಜ್ಯನ ಮುಂದುವರಿಸ್ತಾರಲ್ಲಕ್ಕೆ ಅವಕಾಶ ಕೊಡ್ತಿತ್ತಿಲ್ಲ. ಯಾವುದದು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಅಂದರೆ ಬ್ರಿಟಿಷರು ಈ ರೀತಿ ಮಾಡಿ ನಮ್ಮ ದೇಶೀಯ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ತಾ ಇದ್ರು. ಇದನ್ನು ಜಾರಿಗೆ ಮಾಡಿದಂಥ ಗವರ್ನರ್ ಜನರಲ್ ಯಾರತ್ತೇಳಿ ಒಂದು ಪ್ರಶ್ನೆ ಕೇಳಿದಾನೆ ಸ್ನೇಹಿತರೆ. ಯಾರಪ್ಪ? 4 ಆಪ್ಷನ್ ಕೊಟ್ಟಿದ್ದಾನೆ. ಸರಿ ಉತ್ತರ ಬಂದ್ಬಿಟ್ಟು ಯಾರಂದ್ರೆ ಆಪ್ಷನ್ ಬಿ ಇದೆಲ್ಲ ಲಾರ್ಡ್ ಡಾಲ್ ಹೌಸಿ. ಲಾರ್ಡ್ ಡಾಲ್ ಹೌಸಿ ಅವರು 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ನೀತಿಯನ್ನು ಜಾರಿಗೊಳಿಸ್ತಾರೆ ಸ್ನೇಹಿತರೆ. ಇದರ ಮೂಲಕ ಭಾರತದ ಬಹುತೇಕ ರಾಜ್ಯಗಳನ್ನು ಇದರ ಮುಖಾಂತರ ಅವರು ವಶಪಡಿಸಿಕೊಂಡರೆ. ಯಾರು? ಲಾರ್ಡ್ ಡಾಲ್ ಹೌಸಿ ಅಂತ ನಾವು ಕರಿತೇವೆ ಸ್ನೇಹಿತರೆ. ಇನ್ನೊಂದು ಪದ್ಧತಿ ಬರುತ್ತೆ ಸ್ನೇಹಿತರೆ, ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದಂಥ ಗವರ್ನರ್ ಜನರಲ್ ಯಾರಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ತಂದವರು ಲಾರ್ಡ್ ಡಾಲ್ ಹೌಸಿ ಅಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯವಾದ ಸುಂದರ್ಬನವು ಯಾವ 2 ನದಿಗಳ ಮುಖಜ ಭೂಮಿಯಲ್ಲಿದೆ? ಇಡೀ ವಿಶ್ವದಲ್ಲಿ ಮ್ಯಾಂಗ್ರೋವ್ ಅರಣ್ಯದಲ್ಲಿ ಅತಿ ದೊಡ್ಡದಕ್ಕೆ ಕರಿತೀವಿ. ಯಾವುದದು? ಸುಂದರ್ಬನ್ ಅಂತೇಳಿ. ಇದು ಯಾವ 2 ನದಿಗಳ ಒಂದು ಮುಖಜ ಭೂಮಿಯಲ್ಲಿ ಕಂಡು ಬರ್ತದೆ ಒಂದು ಪ್ರಶ್ನೆ ಕೇಳಿದ್ದಾನೆ. 4 ಆಪ್ಷನ್ ಪ್ರಮುಖ ನದಿಗಳನ್ನು ಕೂಡ ಕೊಟ್ಟಿದ್ದಾನೆ. ಬಟ್ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದೆಲ್ಲ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ. ಏನು ಅತಿ ದೊಡ್ಡ ನದಿಗಳು ತಿಳಿತು. ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ ಏನು ಮುಖಜ ಭೂಮಿ ಇದೆಯಲ್ಲ, ಇಲ್ಲಿ ಒಂದು ವಿಶ್ವದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಕಂಡು ಬರುತ್ತೆ. ಯಾವುದದು? ಸುಂದರ್ಬನ್ ಅಂತೇಳಿ ಕರಿತೀವಿ ಸ್ನೇಹಿತರೆ. ಇದರಲ್ಲಿ ಯಾವ ನದಿ ಅದು? ಗಂಗಾ ಮತ್ತು ಬ್ರಹ್ಮಪುತ್ರ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹೊಸ ರಾಜ್ಯವನ್ನು ರಚಿಸುವ ಅಥವಾ ಅಸ್ತಿತ್ವದಲ್ಲಿರುವ ರಾಜ್ಯಗಳ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರಿಗೆ ಸೇರಿದೆ? ಅಂದರೆ ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಜ್ಯಗಳಿವೆ? 28 ರಾಜ್ಯಗಳ ತಿಳ್ತೀವಿ ಸ್ನೇಹಿತರೆ. ಇದನ್ನು ನಾಳೆನೇ ಬೇಕಾದರೂ 29 ಮಾಡ್ಬೋದು ಅಥವಾ 27 ಕಡಿಮೆನೂ ಮಾಡ್ಬೋದು. ಅಥವಾ ರಾಜ್ಯಗಳ ಗಡಿ ಉದಾಹರಣೆಗೆ ಬೆಳಗಾವಿನ ಮಹಾರಾಷ್ಟ್ರ ಕೊಡ್ಬೋದು ಅಥವಾ ಇನ್ನೂ ಮಹಾರಾಷ್ಟ್ರದ ಕೆಲವು ಪ್ರದೇಶ ಕರ್ನಾಟಕ ಕೊಡ್ಬೋದು. ಈ ಎಲ್ಲ ಅಧಿಕಾರ ನಮ್ಮ ಸಂವಿಧಾನ ರಚನೆ ಮಾಡೋರು ಯಾರಿಗೆ ಕೊಟ್ಟಾರಪ್ಪ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಅಧ್ಯಕ್ಷರಿಗಿದೆಯೋ, ಪ್ರಧಾನಮಂತ್ರಿಗಿದೆಯೋ, ಸಂಸತ್ತಿಗಿದೆಯೋ, ಸುಪ್ರೀಂ ಕೋರ್ಟ್ಗಿದೆಯೋ? ಯಾವುದಪ್ಪ ಸರಿ ಉತ್ತರ ಅಂದ್ರೆ ಆಪ್ಷನ್ ಸಿ ಇದೆಯಲ್ಲ ಸಂಸತ್ತು. ಈ ದೇಶದ ಶಕ್ತಿ ಕೇಂದ್ರ ಅಂತ ಕರಿತೀವಿ, ಅದನ್ನು ಪಾರ್ಲಿಮೆಂಟ್ ಸಂಸತ್ ಅಂತ ಕರಿತೀವಲ್ಲ, ಇವರಿಗೊಂದು ಪವರ್ ಇದೆ. ಈ ದೇಶದಲ್ಲಿ ಯಾವುದೇ ರಾಜ್ಯವನ್ನು ರಚಿಸುವ, ಗಡಿಗಳನ್ನು ಬದಲಾಯಿಸುವ, ರಾಜ್ಯಗಳ ಹೆಸರು ಬದಲಾಯಿಸುವ ಈ ಎಲ್ಲ ಅಧಿಕಾರ ಯಾರಿಗಿದೆ? ಸಂಸತ್ತಿಗೂ ಇದೆ. ಮುಂದಿನ ಪ್ರಶ್ನೆ, ದೇಶದ ಆರ್ಥಿಕ ಆರೋಗ್ಯದ ಪ್ರಮುಖ ಸೂಚಕವಾದ GDPಯ ಪೂರ್ಣ ರೂಪವೇನು? ಅಂದರೆ GDP ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. GDP ಅಂದರೆ ಏನು? ಫುಲ್ ಫಾರ್ಮ್ ಏನು ಕೇಳಿದ್ದಾನೆ? ಗ್ರಾಸ್ ಏನು ಸ್ನೇಹಿತರೆ? ಜಿ ಅಂದ್ರೆ ಗ್ರಾಸ್ ಅಂತ ಕರಿತೀವಿ, ಡಿ ಅಂದ್ರೆ ಡೊಮೆಸ್ಟಿಕ್, ಗ್ರಾಸ್ ಡೊಮೆಸ್ಟಿಕ್ ಅಂತ ಕರಿತೀವಿ, ಪಿ ಅಂದ್ರೆ ಪ್ರಾಡಕ್ಟ್ ಅಂತ ಕರಿತೀವಿ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ ಕನ್ನಡದಾಗ. ಆಪ್ಷನ್ ಸಿ ಇದೆಲ್ಲ ಇದು ರೈಟ್ ಆನ್ಸರ್. GDPಯ ಪೂರ್ಣ ರೂಪ ಒಟ್ಟು ದೇಶೀಯ ಉತ್ಪನ್ನ ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಮಹಾತ್ಮ ಗಾಂಧೀಜಿಯವರು ಯಾವ ವರ್ಷದಲ್ಲಿ ಪ್ರಾರಂಭಿಸಿದರು?
ಕ್ವಿಟ್ ಇಂಡಿಯಾ ಚಳುವಳಿ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಚಲೆ ಜಾವ್ ಚಳುವಳಿ, ಅಥವಾ ಭಾರತ ಬಿಟ್ಟು ತೊಲಗಿ ಚಳುವಳಿ. ಈ ರೀತಿ 3 ಹೆಸರಿದೆ ಈ ಚಳುವಳಿಗೆ. ಹಾಗಾದ್ರೆ ಗಾಂಧೀಜಿಯವರು ಇದನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಿದಾರೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇದೆಯಲ್ಲ, 1942ರಲ್ಲಿ. 1942ರಲ್ಲಿ ಆಗಸ್ಟ್ ತಿಂಗಳು ಇದನ್ನು ಆಗಸ್ಟ್ ಕ್ರಾಂತಿ ಎಂದು ಕೂಡ ಕರೀತಾರೆ. ಯಾವ ಚಳುವಳಿ? ಕ್ವಿಟ್ ಇಂಡಿಯಾ ಚಳುವಳಿಯನ್ನು. ಇದನ್ನು ಮುಂಬೈದಲ್ಲಿ ಈ ನಿರ್ಧಾರ ತೋತಾರೆ, ಏನು ಕ್ವಿಟ್ ಇಂಡಿಯಾ ಚಳುವಳಿ ಮಾಡಾಮಂತೇಳಿ. ಇದೇ ಒಂದು ಚಳುವಳಿ ಒಂದು ಪ್ರಸಿದ್ಧ ಹೇಳಿಕೆ ಕೊಟ್ಟಾರ ಗಾಂಧೀಜಿಯವರು. ಯಾವುದದು? ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅನ್ನೋ ಒಂದು ಪ್ರಸಿದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು? ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರದ ಪ್ರಶ್ನೆ ಕೇಳಿದಾನೆ. 4 ವ್ಯಕ್ತಿಗಳ ಹೆಸರು ಕೊಟ್ಟಿದ್ದಾನೆ ಸ್ನೇಹಿತರೆ. ಸರಿ ಉತ್ತರ ಯಾವುದು ಅಂದರೆ ಸ್ವತಂತ್ರ ಸಿಖ್ ಬಳಕ ಗವರ್ನರ್ ಜನರಲ್, ಅದರಲ್ಲಿಯೂ ಭಾರತೀಯ ಒಂದು ಪದ ಸೇರಿಸಿದಾನಲ್ಲ, ಇದು ನೋಡ್ಬೇಕು ಸ್ನೇಹಿತರೆ ಇಂಪಾರ್ಟೆಂಟ್ವಾಗಿ. ಹಾಗಾದ್ರೆ ಯಾರು ಸರಿ ಉತ್ತರ ಅಂದ್ರೆ ಆಪ್ಷನ್ ಬಿ ಇದೆಲ್ಲ, ಚಕ್ರವರ್ತಿ ರಾಜಗೋಪಾಲಾಚಾರಿ. ಸಿ ರಾಜಗೋಪಾಲಾಚಾರಿ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂತ ನಾವು ಕರಿತೇವೆ, ಸಿ ರಾಜಗೋಪಾಲಾಚಾರಿ ಅವರನ್ನು. ಒಂದು ವೇಳೆ ಈ ಭಾರತೀಯ ಅನ್ನೋ ಒಂದು ಪದ ಕೊಟ್ಟಿತ್ತಿಲ್ಲ, ಬರೀ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಏನಾದರೂ ಪ್ರಶ್ನೆ ಕೇಳಿದ್ರೆ ಆಪ್ಷನ್ ಡಿ ಇದೆಲ್ಲ, ಮೌಂಟ್ ಬ್ಯಾಟನ್ ಈಸ್ ರೈಟ್ ಆನ್ಸರ್. ಯಾಕಂದರೆ ನಮಗೆ ಸ್ವತಂತ್ರ ಸಿಕ್ಕ ಬಳಕೂ ಕೂಡ ಒಂದು 6-7 ತಿಂಗಳು ಅವರಿಗೆ ಇಟ್ಕೊಂಡಿದ್ದೆ ನಾವು ಭಾರತ ಗವರ್ನರ್ ಜನರಲ್ ಕೆಲಸ ಮಾಡೋಕೆ. ಹೀಗಾಗಿ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂದರೆ ಸಿ ರಾಜಗೋಪಾಲಾಚಾರಿ ಅಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಹೊಂದುತ್ತೇನೆ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಅಂದರೆ ಸ್ವರಾಜ್ಯ ಅನ್ನೋದು ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಥವಾ ಹೊಂದುತ್ತೇನೆ ಎಂದು ಪ್ರಸಿದ್ಧ ಘೋಷಣೆ ನೀಡಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ, ಬಾಲ್ ಗಂಗಾಧರ್ ತಿಲಕ್ ಅವರು. ಏನು ತೀವ್ರಗಾಮಿ ಹೋರಾಟದಂಥ ಬಾಲ್ ಗಂಗಾಧರ್ ತಿಲಕ್ ಅವರು ಈ ಪ್ರಸಿದ್ಧ ಹೇಳಿಕೆಯನ್ನು ಕೊಟ್ಟಾರ ಅಂತ ಹೇಳ್ತೀವಿ. ಇನ್ನು ಸುಭಾಷ್ ಚಂದ್ರ ಬೋಸ್ ಅವರ ಪ್ರಸಿದ್ಧ ಹೇಳಿಕೆಯು, ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೋ ಪ್ರಸಿದ್ಧ ಹೇಳಿಕೆ ಕೊಟ್ಟಾರ. ದಿಲ್ಲಿ ಚಲೋ ಏನೋ ಹೇಳಿಕೆ ಕೂಡ ಸುಭಾಷ್ ಚಂದ್ರ ಬೋಸ್ ಅವರು ಕೊಟ್ಟಾರ. ಇನ್ನು ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವ ಮಡಿ, ಡೂ ಆರ್ ಡೈ ಅಂತ ಒಂದು ಹೇಳಿಕೆ ಕೊಟ್ಟಾರ. ರಾಮರಾಜ್ಯ ಅಂತ ಒಂದು ಕನಸು ಕಂಡವರು ಅವರೇ ಮಹಾತ್ಮ ಗಾಂಧೀಜಿಯವರು. ಇನ್ನು ಜವಾಹರ್ಲಾಲ್ ನೆಹರು ಅವರು ಸ್ನೇಹಿತರೆ, ಅವರು ಕೂಡ ಭಾರತ ಮೊದಲ ಪ್ರಧಾನಮಂತ್ರಿ ಅಂತ ಹೇಳ್ತೇವೆ ಸ್ನೇಹಿತರೆ. ಅವರು ಒಂದು ಕೊಡುಗೆ ಭಾರತಕ್ಕಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾವ ವರ್ಷದಲ್ಲಿ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ, ಅಂದರೆ ಇದನ್ನೇ ಶಾರ್ಟ್ಕಟ್ನ LPG, ಲಿಬರೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್ ಅಂತ ಕರೀತಾರೆ ಸ್ನೇಹಿತರೆ. ಈ ಆರ್ಥಿಕ ಸುಧಾರಣೆಯನ್ನು ಯಾವಾಗ ಪರಿಚಯ ಮಾಡಲಾಗಿದೆ, ಯಾವ ವರ್ಷ ಜಾರಿಗೊಳಿಸಲಾಗಿದೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ ಸ್ನೇಹಿತರೆ. ಯಾವುದಪ್ಪ ಇದರಲ್ಲಿ ಸರಿ ಉತ್ತರ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ, 1991ರಲ್ಲಿ. ಈ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತಂದದ್ದು ನಾವು 1991ರಲ್ಲಿ. ಯಾರು ನಮ್ಮ ಜಾರಿಗೆ ತಂದ ಹಣಕಾಸು ಸಚಿವರು ಯಾರಪ್ಪ ಅಂದಿನ ಕಾಲದಾಗ ಮನಮೋಹನ್ ಸಿಂಗ್ ಅವರು ಇದ್ದರು. ಯಾರು? ಮನಮೋಹನ್ ಸಿಂಗ್ ಅವರು. ಪ್ರಧಾನಮಂತ್ರಿ ಯಾರಿದ್ರೆ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇದ್ದಾಗ ಈ ಹೊಸ ಆರ್ಥಿಕ ನೀತಿಯನ್ನು ನಾವು ಜಾರಿಗೆ ತಂದಿದ್ದೇವೆ. ಮುಂದಿನ ಪ್ರಶ್ನೆ, ವಿಶ್ವದ ಸಕ್ಕರೆ ಬಟ್ಟಲು ಎಂದು ಯಾವ ದೇಶವನ್ನು ಕರಿತೀವಿ? ವಿಶ್ವದ ಸಕ್ಕರೆ ಬಟ್ಟಲು ಎಂದು ಯಾವ ದೇಶವನ್ನು ಕರಿತೀವಿ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಸರಿ ಉತ್ತರ ಆಪ್ಷನ್ ಎ ಇದೆಯಲ್ಲ, ಕ್ಯೂಬಾ ದೇಶ. ಏನು ಉತ್ತರ ಅಮೇರಿಕಾದಲ್ಲಿ ಖಂಡದಲ್ಲಿ ಕಂಡುಬರುವ ಕ್ಯೂಬಾ ಪುಟ್ಟ ದೇಶ ಇದೆ ಸ್ನೇಹಿತರೆ. ಆದರೂ ಕೂಡ ಜಗತ್ತಿನ ಸಕ್ಕರೆಯಲ್ಲಿ ನಂಬರ್ 1 ಅಂತ ಹೇಳ್ತೇವೆ ಸ್ನೇಹಿತರೆ. ಅದನ್ನು ಸಕ್ಕರೆಯ ಬಟ್ಟಲು ಅಂತ ಕರಿತೀವಿ. ಯಾವುದನ್ನು? ಕ್ಯೂಬಾ ದೇಶನ. ಇದು ವಿಶ್ವದ ಸಕ್ಕರೆಯ ಬಟ್ಟಲು. ಮುಂದಿನ ಪ್ರಶ್ನೆ, ಡ್ಯಾಶ್ಗೆ ಪ್ರತಿಕ್ರಿಯೆಯಾಗಿ ಸ್ವದೇಶಿ ಚಳುವಳಿ ಪ್ರಾರಂಭವಾಯಿತು. ಅಂದರೆ ಸ್ವದೇಶಿ ಚಳುವಳಿ ಪ್ರಾರಂಭ ಆಗ್ಯದಲ್ಲ, ಯಾವುದರ ಒಂದು ಪ್ರತಿಕ್ರಿಯೆಗೆ ಚಾಲು ಆಗಿದೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಬಂಗಾಳ ವಿಭಜನೆ, ಖಿಲಾಫತ್ ಚಳವಳಿ, ಮುಸ್ಲಿಂ ಲೀಗ್ ರಚನೆ, ಅಸಹಕಾರ ಚಳವಳಿ ಅಂತ ಕೇಳಿದ್ದಾನೆ. ಸರಿ ಉತ್ತರ ಆಪ್ಷನ್ ಎ ಇದೆಯಲ್ಲ, ಬಂಗಾಳ ವಿಭಜನೆ. ಏನು ಲಾರ್ಡ್ ಕರ್ಜನ್ ಅವರು 1905ರಲ್ಲಿ ಬಂಗಾಳ ವಿಭಜನೆ ಮಾಡ್ತಾರೆ. ಇದರ ವಿರುದ್ಧವಾಗಿ ಇದರ ಪ್ರತಿಕ್ರಿಯೆಗೆ ನಡೆದಂಥ ಚಳವಳಿ ಸ್ವದೇಶಿ ಚಳವಳಿ. ಇದು ಕೂಡ 1905ರಲ್ಲಿ ಕರಿತೀವಿ ಸ್ನೇಹಿತರೆ. ಅದರ
ಪ್ರತಿಕ್ರಿಯೆಗೆ ನಡೆದಂಥ ಒಂದು ಚಳವಳಿಯಾಗಿದೆ. ಮುಂದಿನ ಪ್ರಶ್ನೆ, ವೈಯಕ್ತಿಕ ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ವೈಯಕ್ತಿಕ ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಅಂದರೆ ಸ್ನೇಹಿತರೆ, ಒಲಿಂಪಿಕ್ಸ್ನಲ್ಲಿ ಸಿಂಗಲ್ ಹ್ಯಾಂಡ್ಲಿ ವೈಯಕ್ತಿಕವಾಗಿ ಪದಕ ಗೆದ್ದ ಮೊದಲ ಭಾರತ ಮಹಿಳೆ ಯಾರು ಅಂತ ಕೇಳಿದ್ದಾನೆ. 4 ಮಂದಿ ಪದಕ ಗೆದ್ದ ಮಹಿಳೆಯರು ಕೊಟ್ಟಿದ್ದಾನೆ. ಬಟ್ ಮೊದಲು ಗೆದ್ದವ್ರು ಯಾರಪ್ಪ ಅಂದ್ರೆ ಆಪ್ಷನ್ ಎ ಇದೆಯಲ್ಲ, ಕರ್ಣಂ ಮಲ್ಲೇಶ್ವರಿ ರೈಟ್ ಆನ್ಸರ್. ಇವರು ಮೊಟ್ಟ ಮೊದಲ ಬಾರಿಗೆ ಗೆದ್ದಂಥವ್ರು. ಯಾವಾಗ ಗೆದ್ದಾರಪ್ಪ ಅಂದರೆ 2000 ಇಸ್ವಿಯಲ್ಲಿ ಸಿಡ್ನಿ ಒಲಿಂಪಿಕ್ ನಡೆದಿತ್ತು ಸ್ನೇಹಿತರೆ. ಇವರು ಯಾವ ಒಂದು ಕ್ರೀಡೆ ಅಂದರೆ ಇವರು ಭಾರ ಎತ್ತುವಿಕೆ ವೇಟ್ ಲಿಫ್ಟಿಂಗ್ನಲ್ಲಿ ಪದಕ ಗೆದ್ದಾರ, ಕಂಚಿನ ಪದಕ ಗೆದ್ದಾರ. ಹಾಗಾಗಿ ಇವರು ಭಾರತದ ಮೊದಲ ಮಹಿಳೆಯರ ಒಲಿಂಪಿಕ್ನಲ್ಲಿ ಪದಕ ಗೆದ್ದಂಥವ್ರು. ಇನ್ನು ಇತ್ತೀಚೆಗೆ ಅಂದರೆ 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮನು ಭಾಕರ್ ಅವರು ಒಂದೇ ಒಲಿಂಪಿಕ್ನಲ್ಲಿ 2 ಪದಕ ಗೆದ್ದ ಭಾರತದ ಮೊದಲ ಕ್ರೀಡಾಪಟು. ಇವರು ಶೂಟಿಂಗ್ನಲ್ಲಿ 2 ಪದಕ ಗೆದ್ದಾರ. ಇನ್ನು PV ಸಿಂಧು ಅವರು ಕೂಡ ಬ್ಯಾಡ್ಮಿಂಟನ್ನಲ್ಲಿ 2 ಪದಕ ಗೆದ್ದಾರ. ಬಟ್ 2 ಒಲಿಂಪಿಕ್ಸ್ನಲ್ಲಿ ಬೇರೆ ಬೇರೆ ಒಲಿಂಪಿಕ್ಸ್ನಲ್ಲಿ ಗೆದ್ದಾರೆ, 2 ಪದಕ ಗೆದ್ದಾರ. ಇನ್ನು ಸೈನಾ ನೆಹ್ವಾಲ್ ಕೂಡ 1 ಪದಕ ಗೆದ್ದಾರೆ. ಇವರು ಕೂಡ ಬ್ಯಾಡ್ಮಿಂಟನ್ ಆಟಗಾರ್ತಿ. ಮುಂದಿನ ಪ್ರಶ್ನೆ, ಸುಯೇಜ್ ಕಾಲುವೆಯು ಯಾವುದರೊಂದಿಗೆ ಸಂಪರ್ಕ ಹೊಂದಿದೆ? ಸುಯೇಜ್ ಕಾಲುವೆಯು ಯಾವುದರೊಂದಿಗೆ ಸಂಪರ್ಕ ಹೊಂದಿದೆ ಪ್ರಶ್ನೆ ಕೇಳಿದಾನೆ ಸ್ನೇಹಿತರೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಸರಿ ಉತ್ತರ ಆಪ್ಷನ್ ಎ ಇದೆಯಲ್ಲ, ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಇವೆರಡನ್ನು ಸಂಪರ್ಕ ಮಾಡುವಂಥ ಒಂದು ಕಾಲುವೆನ ಏನಂತ ಕರಿತೀವಿ ನಾವು? ಸುಯೇಜ್ ಕಾಲುವೆ ಅಂತ ಕರಿತೀವಿ ಸ್ನೇಹಿತರೆ. ಇದು ಯಾರ ದೇಶದ ಅಂಡರದಲ್ಲಿದೆ ಅಂದರೆ ಈಜಿಪ್ಟನ ದೇಶದಲ್ಲಿದೆ ಸುಯೇಜ್ ಕಾಲುವೆ ಅಂತೇಳಿ. ಇದು ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರನ ಸಂಪರ್ಕಿಸುತ್ತದೆ ಸ್ನೇಹಿತರೆ. ಇವು GKಯಲ್ಲಿ ವಿವಿಧ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಮುಖ ಪ್ರಶ್ನೆಗಳು ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.